ವಿದ್ಯಾಕಾಶಿಯಲ್ಲಿ ಉದ್ಯೋಗಾಕಾಂಕ್ಷಿಗಳ ಕಿಚ್ಚು ಜೋರಾಗಿದೆ. ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶದ ಕಟ್ಟೆ ಹೊಡೆದಿದೆ. ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹಳೆ ನೇಮಕಾತಿಯಲ್ಲಿ ಹೊಸ ಪ್ರಚಾರವನ್ನ ಮಾಡ್ತಾ ಸರ್ಕಾರ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಹಳೆ ನೇಮಕಾತಿಯ ಪತ್ರ ನೀಡಿ ಸರ್ಕಾರದಿಂದ ಕಳ್ಳಾಟವನ್ನ ಮಾಡಲಾಗಿದೆ. ಅಭಯ ಹಸ್ತ ಕಾರ್ಯಕ್ರಮದಲ್ಲಿ ಕಳ್ಳಾಟದ ಆರೋಪ ಕೇಳಿಬಂದಿರುವಂತದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡ್ತಾ ಹೋಗ್ತೀವಿ. ನೇಮಕಾತಿ ಪ್ರಕ್ರಿಯೆಗೆ ಎಳ್ಳು ನೀರು ಬಿಟ್ಟಿದ್ಯಾ ಹಾಗಿದ್ರೆ ಸರ್ಕಾರ 2022ರ ನೇಮಕಾತಿ ಪತ್ರದ ವಿತರಣೆಯನ್ನ ಮಾಡಿ ಸರ್ಕಾರ ಪ್ರಚಾರವನ್ನ ಪಡೆದುಕೊಳ್ತಾ 1,000 ನೇಮಕಾತಿ ಪ್ರಕ್ರಿಯೆ ನಡೆದಿದೆ ಎನ್ನುವಂತಹ ಪ್ರಚಾರವನ್ನ ಮಾಡಲಾಗಿದೆ. ಕೌನ್ಸಿಲಿಂಗ್ ಪ್ರಕ್ರಿಯೆ ಹೊಸದು ಅನ್ನುವ ರೀತಿಯಲ್ಲಿ ಪ್ರಚಾರವನ್ನ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ. ಡಾಕ್ಟರ್ ರವೀಂದ್ರನಾಥ್ ಪ್ರಮುಖವಾಗಿ ನೋಡಿ, ಈಗಾಗಲೇ ಸದ್ಯದ ಮಟ್ಟಿಗೆ ಒಂದು ಕಡೆ ಈಗ ವೈದ್ಯಾಧಿಕಾರಿ ಸಂಘದ ಡಾಕ್ಟರ್ ರವೀಂದ್ರನಾಥ್, ಇನ್ನೊಂದು ಕಡೆ ಏನಾಗಿದೆ ಪರಿಸ್ಥಿತಿ ಇಲ್ಲಿ ಅಂತಂದ್ರೆ, ಒಂದು ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಕಾಶಿಯಲ್ಲಿ ವಿದ್ಯಾರ್ಥಿಗಳ ಹಾಗೆ ಅದರ ಜೊತೆಗೆ ಉದ್ಯೋಗಾಕಾಂಕ್ಷಿಗಳ ಆಕ್ರೋಶದ ಕಟ್ಟೆ ಹೊಡೆದಿದೆ. ನೇಮಕಾತಿ ವಿಚಾರದಲ್ಲಿ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕಳ್ಳಾಟವನ್ನ ಮಾಡ್ತಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸಿಎಂ ಕಾರ್ಯಕ್ರಮದಲ್ಲಿ ತಮಗೊಂದು ಇದೆಲ್ಲ ಮಾಹಿತಿ ಹಂಚಿದ್ರು. ಇದರಲ್ಲಿ ಬಹುತೇಕ ಹೇಳ್ತಾರ, ಆಡಳಿತಾತ್ಮಕ ಮೈಲಿಗಲ್ಲು 5,700 ಸಿಬ್ಬಂದಿಗಳಿಗೆ ಇತಿಹಾಸದಲ್ಲಿ ಮೊದಲ ಬಾರಿ ಕೌನ್ಸಿಲಿಂಗ್ ಅಂತ ಬರೆದಿದ್ದಾರೆ. ಇದು ಆಲ್ರೆಡಿ ಕೌನ್ಸಿಲಿಂಗ್ ಮೊದಲು ಆಗಿದೆ. ನಡು ನಿಂತೋಗಿತ್ತು. ಮೊದಲಿನ ಮಂತ್ರಿಗಳಿದ್ದಾಗ ಕೌನ್ಸಿಲಿಂಗ್ ಆಗಿದೆ, ನಿಂತೋಗಿದ್ದಿಲ್ಲ. ನಡು ಕೋವಿಡ್ ಇರೋದ್ರಿಂದ ನಿಂತಿತ್ತು. ಇದೇನು ಇತಿಹಾಸದ ಫಸ್ಟ್ ಅಲ್ಲ, ಆಗಿತ್ತು. ಸೊ ಈ ಕೌನ್ಸಿಲಿಂಗ್ ಆಗ್ಲಿಕ್ಕೆ ನಮ್ಮೆಲ್ಲ ಇರುವಂತ ಪದಾಧಿಕಾರಿಗಳು ನಮಗೂ ಅದೇ ಬೇಕಾಗಿತ್ತು, ನಮಗೂ ಬೇಡಿಕೆ ಇತ್ತು ಅದನ್ನ ಮಾಡಿ ಅಂತೇಳಿ. ಸೊ ಹಾಗಾಗಿ ಅದನ್ನ ಮಾಡಿದ್ದಾರೆ. ಅದಾದ ನಂತರ ಇದರಲ್ಲಿ ಇನ್ನೊಂದಿದೆ, ಕ್ಯಾಂಪ್ಸ್ ಬಗ್ಗೆ ರಾಜ್ಯದಲ್ಲೇ ಮೊದಲ ಬಾರಿಗೆ ಮುಖ ಗುರುಸಿದ್ರು. ನಾವು ಆಲ್ರೆಡಿ ಬಯೋಮೆಟ್ರಿಕ್ ಮಾಡಿದ್ವಿ. ಇದೆಲ್ಲ ನಿಮಗೆ ಏನೇನೋ ಕೆಲಸ ಮಾಡಿದೆ ಅಂತ ತೋರಿಸಲಿಕ್ಕೆ ನಾವು ಸ್ಟ್ರೈಕ್ ಆದ ನಂತರ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಚೀಫ್ ಸೆಕ್ರೆಟರಿ ಸಾಹೇಬರಿಗೆ ಮೇಡಮ್ ನೋಟಿಸ್ ಕೊಟ್ಟ ನಂತರ ತರಾತುರಿಯಲ್ಲಿ ಈ ಕಾರ್ಯಕ್ರಮ ಮಾಡಿ ಸಿಎಂ ಸಾಹೇಬ್ರ ಕಡೆ ಫಂಕ್ಷನ್ ಮಾಡಿಸಿದ್ರು. ಅದರಲ್ಲಿ ಎಲ್ಲ ಇದನ್ನು ತೋರಿಸ್ತಾರೆ. ಇನ್ನೊಂದೇನು, ನೇಮಕಾತಿ ನಿರ್ದೇಶನಾಲಯದ ರಚನೆ ಮತ್ತು ಹಂತ ಹಂತವಾಗಿ ಸಾರ್ವಜನಿಕ ಆರೋಗ್ಯ ವೃಂದದ ರಚನೆ, ನೇಮಕಾತಿ ವಿಭಾಗ ಅಂತ ಮಾಡ್ತಾ ಇರ್ತಾರೆ. ಈಗಾಗಲೇ ಸುಮಾರು 2000 ಇಸ್ವಿಯಿಂದ ಇಲ್ಲಿವರೆಗೆ ಡಿಆರ್ಸಿ ಸೆಕ್ಷನ್, ಎಸ್ಆರ್ಸಿ ಸೆಕ್ಷನ್ ಅಂತ ನಮ್ಮ ಕಮಿಷನರೇಟ್ ಅಲ್ಲಿ ಇದೆ. ಹೊಸದಾಗಿ ಮಾಡುವಂತದ್ದು ಏನಿಲ್ಲ. ಅದಕ್ಕೆ ಇವರು ಕಲರ್ ಕೊಡೋದು ನಾವು ಮಾಡಿವಿ ಅನ್ನೋದು. ಇರೋ ಸಮಸ್ಯೆನ ಬಗೆಹರಿಸದೇ ಈ ತರಗಳು ಕಾರ್ಯಕ್ರಮ ಹಾಕೊಂತಾರ. 2000 ಇಸ್ವಿಯಿಂದ ಇಲ್ಲಿವರೆಗೆ 2013 ವರೆಗೆ ನನ್ನ ತರ ರೆಕಾರ್ಡ್ಸ್ ಇದೆ. 13,000 ಜನನ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಇದರಿಂದಾನೆ ಡಿಆರ್ಸಿ ಎಸ್ಆರ್ಸಿ ಇಂದ 13,000 ಜನನ ರಿಕ್ರೂಟ್ ಮಾಡಿದ್ದಾರೆ 13ರವರೆಗೆ. ಸುಮಾರು ಒಂದು 25,000 ರಿಕ್ರೂಟ್ಮೆಂಟ್ ಇದೇ ಡಿಆರ್ಸಿ ಇಂದ ಆಗಿದೆ. ಇದಕ್ಕೆ ಕಮಿಷನರ್ ಅವರು ಚೇರ್ಮನ್ ಇರ್ತಾರ, ಸಿಎಒ ಅವರು ಮೆಂಬರ್ ಸೆಕ್ರೆಟರಿ ಇರ್ತಾರೆ. ಅದಾದ ನಂತರ ಪಾರದರ್ಶಕತೆ ಅಂತ ಹೇಳ್ತಾರೆ. ಇವತ್ತು ನಾನು ತಮ್ಮೆಲ್ಲರ ಮುಖಾಂತರ ವಿನಂತಿ ಮಾಡ್ಕೊತೀನಿ. ನಾನು ಒಬ್ಬನು 2002ರಲ್ಲಿ ಇದೇ ಡಿಆರ್ಸಿ ಮುಖಾಂತರ ನಾನು ನನ್ನ ರೆಗ್ಯುಲರ್ ಸರ್ವಿಸ್ ಅಪಾಯಿಂಟ್ಮೆಂಟ್ ಆಗಿದೆ. ನಾನು ಯಾರಿಗೂ ₹1 ಕೊಟ್ಟಿಲ್ಲ, ನಮ್ಗೆ ಯಾರು ದುಡ್ಡು ಕೇಳಿಲ್ಲ. ನಮ್ಮ ಪರ್ಸೆಂಟೇಜ್ ಮೇಲೆ 2002ನೇ ಇಸ್ವಿಲಿ ನನ್ನ ನೌಕರಿ ಕೊಟ್ಟಾರ. ಅದೇ ತರನಾಗಿ ನಮ್ಮ ತಿಮ್ಮರಾಜ್ ಅವರು ಇದೇ ತರನಾಗಿ ಡಿಆರ್ಸಿಯಲ್ಲೇ ರಿಕ್ರೂಟ್ಮೆಂಟ್ ಮಾಡಿದಾರೆ. ಇಲ್ಲಿ ವೇದಿಕೆ ಮೇಲೆ ಇರುವಂತಹ ಸಾಕಷ್ಟು ಜನ 2012, 2019 ಮೂರು ಬ್ಯಾಚ್ ಸ್ಪೆಷಲಿಸ್ಟ್ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಇದ್ರಾಗ ಹೊಸದೇನಂದ್ರೆ ನೀವು ಮಾಡೋದು. ವಿದ್ಯಾಕಾಶಿಯಲ್ಲಿ ಉದ್ಯೋಗಾಕಾಂಕ್ಷಿಗಳ ಕಿಚ್ಚು ಜೋರಾಗಿದೆ. ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶದ ಕಟ್ಟೆ ಹೊಡೆದಿದೆ. ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹಳೆ ನೇಮಕಾತಿಯಲ್ಲಿ ಹೊಸ ಪ್ರಚಾರವನ್ನ ಮಾಡ್ತಾ ಸರ್ಕಾರ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಹಳೆ ನೇಮಕಾತಿಯ ಪತ್ರ ನೀಡಿ ಸರ್ಕಾರದಿಂದ ಕಳ್ಳಾಟವನ್ನ ಮಾಡಲಾಗಿದೆ. ಅಭಯ ಹಸ್ತ ಕಾರ್ಯಕ್ರಮದಲ್ಲಿ ಕಳ್ಳಾಟದ ಆರೋಪ ಕೇಳಿಬಂದಿರುವಂತದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡ್ತಾ ಹೋಗ್ತೀವಿ. ನೇಮಕಾತಿ ಪ್ರಕ್ರಿಯೆಗೆ ಎಳ್ಳು ನೀರು ಬಿಟ್ಟಿದ್ಯಾ ಹಾಗಿದ್ರೆ ಸರ್ಕಾರ 2022ರ ನೇಮಕಾತಿ ಪತ್ರದ ವಿತರಣೆಯನ್ನ ಮಾಡಿ ಸರ್ಕಾರ ಪ್ರಚಾರವನ್ನ ಪಡೆದುಕೊಳ್ತಾ 1,000 ನೇಮಕಾತಿ ಪ್ರಕ್ರಿಯೆ ನಡೆದಿದೆ ಎನ್ನುವಂತಹ ಪ್ರಚಾರವನ್ನ ಮಾಡಲಾಗಿದೆ. ಕೌನ್ಸಿಲಿಂಗ್ ಪ್ರಕ್ರಿಯೆ ಹೊಸದು ಅನ್ನುವ ರೀತಿಯಲ್ಲಿ ಪ್ರಚಾರವನ್ನ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ. ಡಾಕ್ಟರ್ ರವೀಂದ್ರನಾಥ್
ಸೊ ಪ್ರಮುಖವಾಗಿ ನೋಡಿ, ಈಗಾಗಲೇ ಸದ್ಯದ ಮಟ್ಟಿಗೆ ಒಂದು ಕಡೆ ಈಗ ವೈದ್ಯಾಧಿಕಾರಿ ಸಂಘದ ಡಾಕ್ಟರ್ ರವೀಂದ್ರನಾಥ್, ಇನ್ನೊಂದು ಕಡೆ ಏನಾಗಿದೆ ಪರಿಸ್ಥಿತಿ ಇಲ್ಲಿ ಅಂತಂದ್ರೆ, ಒಂದು ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಕಾಶಿಯಲ್ಲಿ ವಿದ್ಯಾರ್ಥಿಗಳ ಹಾಗೆ ಅದರ ಜೊತೆಗೆ ಉದ್ಯೋಗಾಕಾಂಕ್ಷಿಗಳ ಆಕ್ರೋಶದ ಕಟ್ಟೆ ಹೊಡೆದಿದೆ. ನೇಮಕಾತಿ ವಿಚಾರದಲ್ಲಿ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕಳ್ಳಾಟವನ್ನ ಮಾಡ್ತಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸಿಎಂ ಕಾರ್ಯಕ್ರಮದಲ್ಲಿ ತಮಗೊಂದು ಇದೆಲ್ಲ ಮಾಹಿತಿ ಹಂಚಿದ್ರು. ಇದರಲ್ಲಿ ಬಹುತೇಕ ಇದರಲ್ಲಿ ಹೇಳ್ತಾರ, ಆಡಳಿತಾತ್ಮಕ ಮೈಲಿಗಲ್ಲು 5700 ಸಿಬ್ಬಂದಿಗಳಿಗೆ ಇತಿಹಾಸದಲ್ಲೇ ಮೊದಲ ಬಾರಿ ಕೌನ್ಸಿಲಿಂಗ್ ಅಂತ ಬರೆದಿದ್ದಾರೆ. ಇದು ಆಲ್ರೆಡಿ ಕೌನ್ಸಿಲಿಂಗ್ ಮೊದಲು ಆಗಿದೆ. ನಡು ನಿಂತೋಗಿತ್ತು. ಮೊದಲಿನ ಮಂತ್ರಿಗಳಿದ್ದಾಗ ಕೌನ್ಸಿಲಿಂಗ್ ಆಗಿದೆ, ನಿಂತೋಗಿದ್ದಿಲ್ಲ. ನಡು ಕೋವಿಡ್ ಇರೋದ್ರಿಂದ ನಿಂತಿತ್ತು. ಇದೇನು ಇತಿಹಾಸದ ಫಸ್ಟ್ ಅಲ್ಲ, ಆಗಿತ್ತು. ಸೊ ಈ ಕೌನ್ಸಿಲಿಂಗ್ ಆಗ್ಲಿಕ್ಕೆ ನಮ್ಮೆಲ್ಲ ಇರುವಂತ ಪದಾಧಿಕಾರಿಗಳು, ನಮಗೂ ಅದೇ ಬೇಕಾಗಿತ್ತು, ನಮಗೂ ಬೇಡಿಕೆ ಇತ್ತು, ಅದನ್ನ ಮಾಡ್ರಿ ಅಂತೇಳಿ. ಸೊ ಹಾಗಾಗಿ ಅದನ್ನ ಮಾಡಿದ್ದಾರೆ. ಅದಾದ ನಂತರ ಇದರಲ್ಲಿ ಇನ್ನೊಂದಿದೆ, ಕ್ಯಾಂಪ್ಸ್ ಬಗ್ಗೆ ರಾಜ್ಯದಲ್ಲೇ ಮೊದಲ ಬಾರಿಗೆ ಮುಖ ಗುರುಸಿದ್ರು. ನಾವು ಆಲ್ರೆಡಿ ಬಯೋಮೆಟ್ರಿಕ್ ಮಾಡಿದ್ವಿ. ಇದೆಲ್ಲ ನಿಮಗೆ ಏನೇನೋ ಕೆಲಸ ಮಾಡಿದೆ ಅಂತ ತೋರಿಸಲಿಕ್ಕೆ ನಾವು ಸ್ಟ್ರೈಕ್ ಆದ ನಂತರ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಚೀಫ್ ಸೆಕ್ರೆಟರಿ ಸಾಹೇಬರಿಗೆ ಮೇಡಮ್ ನೋಟಿಸ್ ಕೊಟ್ಟ ನಂತರ ತರಾತುರಿಯಲ್ಲಿ ಈ ಕಾರ್ಯಕ್ರಮ ಮಾಡಿ ಸಿಎಂ ಸಾಹೇಬ್ರ ಕಡೆ ಫಂಕ್ಷನ್ ಮಾಡಿಸಿದ್ರು. ಅದರಲ್ಲಿ ಎಲ್ಲ ಇದನ್ನು ತೋರಿಸ್ತಾರ. ಇನ್ನೊಂದೇನು, ನೇಮಕಾತಿ ನಿರ್ದೇಶನಾಲಯದ ರಚನೆ ಮತ್ತು ಹಂತ ಹಂತವಾಗಿ ಸಾರ್ವಜನಿಕ ಆರೋಗ್ಯ ವೃಂದದ ರಚನೆ, ನೇಮಕಾತಿ ವಿಭಾಗ ಅಂತ ಮಾಡ್ತಾರೆ. ಈಗಾಗಲೇ ಸುಮಾರು 2000 ಇಸ್ವಿಯಿಂದ ಇಲ್ಲಿವರೆಗೆ DRC ಸೆಕ್ಷನ್, SRC ಸೆಕ್ಷನ್ ಅಂತ ನಮ್ಮ ಕಮಿಷನರೇಟ್ ಅಲ್ಲಿ ಇದೆ. ಹೊಸದಾಗಿ ಮಾಡುವಂತದ್ದು ಏನಿಲ್ಲ. ಅದಕ್ಕೆ ಇವರು ಕಲರ್ ಕೊಡೋದು ನಾವು ಮಾಡಿವಿ ಅನ್ನೋದು. ಇರೋ ಸಮಸ್ಯೆನ ಬಗೆಹರಿಸದಾನೆ ಈ ತರಗಳು ಕಾರ್ಯಕ್ರಮ ಹಾಕೊಂತಾರ. 2000 ಇಸ್ವಿಯಿಂದ ಇಲ್ಲಿವರೆಗೆ 2013 ವರೆಗೆ ನನ್ನ ಹತ್ರ ರೆಕಾರ್ಡ್ಸ್ ಇದೆ. 13,000 ಜನನ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಇದರಿಂದಾನೆ DRC SRC ಇಂದ 13,000 ಜನನ ರಿಕ್ರೂಟ್ ಮಾಡಿದ್ದಾರೆ 13ರವರೆಗೆ. ಸುಮಾರು ಒಂದು 25,000 ರಿಕ್ರೂಟ್ಮೆಂಟ್ ಇದೇ DRC ಇಂದ ಆಗಿದೆ. ಇದಕ್ಕೆ ಕಮಿಷನರ್ ಅವರು ಚೇರ್ಮನ್ ಇರ್ತಾರ, CAO ಅವರು ಮೆಂಬರ್ ಸೆಕ್ರೆಟರಿ ಇರ್ತಾರೆ. ಅದಾದ ನಂತರ ಪಾರದರ್ಶಕತೆ ಅಂತ ಹೇಳ್ತಾರೆ. ಇವತ್ತು ನಾನು ತಮ್ಮೆಲ್ಲರ ಮುಖಾಂತರ ವಿನಂತಿ ಮಾಡ್ಕೊತೀನಿ. ನಾನು ಒಬ್ಬನು 2002ರಲ್ಲಿ ಇದೇ DRC ಮುಖಾಂತರ ನಾನು ನನ್ನ ರೆಗ್ಯುಲರ್ ಸರ್ವಿಸ್ ಅಪಾಯಿಂಟ್ಮೆಂಟ್ ಆಗಿದೆ. ನಾನು ಯಾರಿಗೂ ₹1 ಕೊಟ್ಟಿಲ್ಲ, ನಮ್ಗೆ ಯಾರು ದುಡ್ಡು ಕೇಳಿಲ್ಲ. ನಮ್ಮ ಪರ್ಸೆಂಟೇಜ್ ಮೇಲೆ 2002ನೇ ಇಸ್ವಿಲಿ ನನ್ನ ನೌಕರಿ ಕೊಟ್ಟಾರ. ಅದೇ ತರನಾಗಿ ನಮ್ಮ ತಿಮ್ಮರಾಜ್ ಅವರು ಇದೇ ತರನಾಗಿ DRCಯಲ್ಲೇ ರಿಕ್ರೂಟ್ಮೆಂಟ್ ಮಾಡಿದಾರ. ಇಲ್ಲಿ ವೇದಿಕೆ ಮೇಲೆ ಇರುವಂತಹ ಸಾಕಷ್ಟು ಜನ 2012, 2019 ಮೂರು ಬ್ಯಾಚ್ ಸ್ಪೆಷಲಿಸ್ಟ್ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಇದ್ರಾಗ ಹೊಸದೇನಂದ್ರೆ ನೀವು ಮಾಡೋದು